ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಲೋ ಹಲೋ ಚಿತ್ರ, ನಾನು ಭುವಿ. ಭುವಿ ಅಕ್ಕ, ಹೇಗಿದ್ಯಾ? ನಾ ಚೆನ್ನಾಗಿದ್ದೀನಿ ಚಿತ್ರ, ನೀನ್ ಹೇಗಿದ್ಯಾ? ನಿನ್ನ ಆರೋಗ್ಯ ಹೇಗಿದೆ? ನಾನ್ ಚೆನ್ನಾಗಿದ್ದೀನಕ್ಕ. ಚಿತ್ರ, ಮಕ್ಕಳೆಲ್ಲ ಹೇಗಿದ್ದಾರೆ? ಮಕ್ಕಳು ಚೆನ್ನಾಗಿದಾವೆ. ಚಿತ್ರ, ಔಷಧಿ ಮಾತ್ರೆ ಎಲ್ಲ ಕರೆಕ್ಟ್ ತಗೋತಿದ್ಯಾ? ಹ್ಞೂ ಅಕ್ಕ, ಅದೆಲ್ಲ ಟೈಮ್ ತಗೋತಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ನೋಡ್ ಚಿತ್ರ, ಟೈಮಿಗೆ ಊಟ ಮಾಡು, ಟೈಮಿಗೆ ಮೆಡಿಸಿನ್ ಎಲ್ಲ ತಗೋ. ಮಕ್ಕಳು ಆರೋಗ್ಯವಾಗಿರೋದು ಮುಖ್ಯ ಅಲ್ವಾ? ಹಾ ಸರಿ. ಅಕ್ಕ, ಹಲೋ ಅಕ್ಕ. ಏನಕ್ಕ ದಿಢೀರಂತ ಸೈಲೆಂಟ್ ಆಗ್ಬಿಟ್ಟೆ? ಚಿತ್ರ, 1 ನಿಮಿಷ ಇರು. ಹಲೋ ಚಿತ್ರ. ಹಾ ಅಕ್ಕ, ಹೇಳು. ನಾನ್ ನಿನಗ್ ಫೋನ್ ಮಾಡಿದ್ದು ಒಂದ್ ಮುಖ್ಯವಾದ ವಿಷಯ ಮಾತಾಡೋದಿಕ್ಕೆ. ಗೌತಮ್ ಅವರು ಅಲ್ಲಿಗ್ ಬಂದಿದ್ರಂತೆ. ಹೌದಕ್ಕ, ಬಂದಿದ್ರು. ಚಿತ್ರ, ಅವರು ಒಳ್ಳೆ ರೀತಿಲಿ ಮಾತಾಡಿದ್ರಲ್ವಾ? ಏನು ಸಮಸ್ಯೆ ಇಲ್ಲ ತಾನೆ? ಒಳ್ಳೆ ರೀತಿಲೇ ಮಾತಾಡಿದ್ರು ಅಕ್ಕ, ಸಮಸ್ಯೆ ಏನೂ ಇಲ್ಲ. ಆದ್ರೆ ಆದ್ರೆ ಏನ್ ಚಿತ್ರ? ಅಕ್ಕ, ಅದು ಅಪ್ಪನ್ ನೆನೆಸ್ಕೊಂಡ್ರೆ ಪಾಪ ಅನ್ಸುತ್ತಕ್ಕ. ಅವ್ರ ಮನೆಗ್ ಬಂದೋದ್ರು ಅಂತ ವಿಷಯ ಕೇಳಿ ಒಳ್ಳೆ ಚಿಕ್ಕ ಮಗು ತರ ತುಂಬಾ ಸಂತೋಷ ಪಟ್ರು, ಗೊತ್ತಾ? ಹೌದಾ? ಹೌದಕ್ಕ. ಅದಕ್ಕೆ ಅಕ್ಕ, ನಾನೊಂದು ನಿರ್ಧಾರ ತಗೊಂಡಿದ್ದೀನಿ. ಏನ್ ಚಿತ್ರ, ಏನ್ ನಿರ್ಧಾರ ತಗೊಂಡೆ? ಅಲ್ಲ, ಅವರು ಇಲ್ಲಿಗ್ ಬಂದೋದ್ರು ಅನ್ನೋ ವಿಷಯ ಕೇಳಿ ಅಪ್ಪ ಇಷ್ಟೊಂದು ಖುಷಿ ಪಟ್ರು ಅಂದ್ರೆ ನಂಗೆ ಒಂದ್ ಅನ್ನಿಸ್ತಾ ಇದೆ. ಏನ್ ಚಿತ್ರ, ಹೇಳು. ಅಕ್ಕ, ನನ್ ಗಂಡ ನನ್ ಮಕ್ಕಳನ್ನ ಎಷ್ಟೇ ನಿರ್ಲಕ್ಷ್ಯ ಮಾಡಿದ್ರೂನು ನಮ್ಮ ಅಪ್ಪನ್ ಸಂತೋಷಕ್ಕೋಸ್ಕರ ಆದ್ರೂ ನಾನ್ ನನ್ ಗಂಡನ್ ಮನೆಗ್ ಹೋಗ್ಬೇಕು ಅನ್ಕೊಂಡಿದ್ದೀನಕ್ಕ. ಹೌದು ಚಿತ್ರ, ಅಪ್ಪ ಪಾಪ. ನಮ್ಗೆ ಅವ್ರ ಸಂತೋಷನೇ ತಾನೇ ಮುಖ್ಯ. ಅದನ್ನ ನೆನ್ಸ್ಕೊಂಡಾದ್ರೂ ನಮ್ ಗಂಡನ ಮನೆ ಕಷ್ಟಗಳನ್ನ ನಾವ್ ನಮ್ಮೊಳಗಡೆನೆ ಮುಚ್ಚಿಟ್ಕೋಬೇಕು. ಅದನ್ನೆಲ್ಲ ಅಪ್ಪನ್ ಮುಂದೆ ಜಾಸ್ತಿ ತೋರ್ಸ್ಕೋಬಾರ್ದು ಚಿತ್ರ. ನಾವು ಅನ್ಸರ್ಸ್ಕೊಂಡ್ ಹೋಗೋದೇ ನಮಗೊಳ್ಳೇದು ಚಿತ್ರ. ಹೌದಕ್ಕ. ಹೌದು ಚಿತ್ರ, ಅಪ್ಪ ನಮ್ಗೋಸ್ಕರ ತುಂಬಾನೇ ಮಾಡಿದ್ದಾರೆ. ಆದ್ರೆ ನಮ್ಮಿಂದ ನಾವೇನ್ ಮಾಡಕ್ಕಾಗಿದೆ ಹೇಳು? ಏನೂ ಇಲ್ಲ ಚಿತ್ರ. ಆದ್ರೆ ಅವ್ರಿಗೆ ಈ ತರದೊಂದು ಚಿಕ್ಕ ಸಂತೋಷ, ನೆಮ್ಮದಿ ಎಲ್ಲ ಕೊಟ್ರೆ ನಮ್ಗೂ ಖುಷಿ, ಅವ್ರಿಗೂ ಖುಷಿ ಅಲ್ವಾ? ಚಿತ್ರ, ನಮ್ ನೋವುಗಳನ್ನ ನಮ್ಮೊಳಗಡೆನೆ ಮುಚ್ಚಿಟ್ಕೊಂಡ್ಬಿಡೋಣ. ಸರಿ ಅಕ್ಕ, ಬೇರೇನೂ ಇಲ್ಲ ಅಲ್ಲ? ಬೇರೆ ಏನೂ ಇಲ್ಲ. ಮತ್ತೆ ಏನಾದ್ರೂ ಇದ್ರೆ ನಾನೇ ಫೋನ್ ಮಾಡ್ತೀನಿ. ಸರಿ ಅಕ್ಕ. ಸರಿ ಚಿತ್ರ, ಫೋನ್ ಇಡ್ಲಾ? ನಿನ್ನ ಆರೋಗ್ಯ ಹುಷಾರು, ಮಕ್ಕಳು ಹುಷಾರು. ಹ್ಞೂ ಅಕ್ಕ. ರೀ, ಇಲ್ಲೇ ನಿಂತಿದ್ದೀರಾ? ಹುವಿ, ನಾನೊಂದು ಮಾತಾಡ್ಲಾ? ಹೇಳಿ. ನೀನು ನಿನ್ ತಂಗಿ ಜೊತೆ ಮಾತಾಡ್ಬೇಕು ಅಂತ ಆಸೆ ಪಡ್ತಿದ್ಯಾ, ಆದ್ರೆ ಅದು ನಮ್ಮಮ್ಮಂಗ್ ಗೊತ್ತಾಗ್ಬಾರ್ದು ಅಂತ ಏನಕ್ಕೆ ಅನ್ಕೋತಾ ಇದ್ಯಾ? ಅಂತದೇನ್ ದೊಡ್ಡ ರಹಸ್ಯ? ಅಯ್ಯೋ ರೀ, ಅದೇನ್ ಹುವಿ, ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು,
ಅಂದ್ರೂ ಇನ್ನೂ ನಿನ್ ಮನ್ಸಲ್ಲಿ ನಮ್ಮನೆ ನಿಮ್ಮನೆ ಅನ್ನೋ ಭಾವ ಬದಲಾಗಿಲ್ಲ. ಇನ್ನು ಬೇರೆ ಬೇರೆ ಆಗೇ ನೋಡ್ತಿದ್ಯಾ. ಮೊದ್ಲು ಅದನ್ನ ಸರಿ ಮಾಡ್ಕೋ. ನೀನು ಮನಸ್ಥಿತಿ ಬದಲಾಯಿಸ್ಕೊ ಮೊದ್ಲು. ಮಾವ ಇನ್ನೊಂದ್ ಚೂರು. ನನಗ್ ಬೇಡ ಸಾಕು. ಸ್ವಲ್ಪ ನನ್ ಹೊಟ್ಟೆ ಮಾವ. ತುಂಬ್ತು ಸಾಕು. ಸರಿ. ಹಾಗೆ ಮಧ್ಯಾಹ್ನ ಊಟಕ್ಕೆ ತರಕಾರಿ ಹುಳಿ ಮಾಡ್ಬಿಡ್ಲಾ? ಅದೇನ್ ಮಾಡ್ತೀಯ ಮಾಡು. ಆದ್ರೆ ನನಗ್ ಮಧ್ಯಾಹ್ನ ಬರಕ್ಕಾಗೋ ಡೌಟು. ತುಂಬಾ ಕೆಲ್ಸ ಇದೆ. ಸರಿ ಬಿಡಿ, ನೀವ್ ಬರ್ದೇ ಇದ್ರೆ ಏನಾಗ್ಬೇಕು? ನಾನೇ ಹುಳಿ ಮಾಡಿ ಬಾಕ್ಸ್ಗೆ ಹಾಕೊಂಡ್ ಅಲ್ಲಿಗೆ ತರ್ತೀನಿ. ಸರಿ ಆಯ್ತು. ಹಾಗಾದ್ರೆ ನಾನಿನ್ನು ಹೊರಡ್ಲಾ? ಮಾವ 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 ಒಂದ್ ನಿಮಿಷ. ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು. ಏನ್ ಹೇಳು? ಕೆಳಗೆ ನಾನು ಓನರ್ ಆಂಟಿ ಮನೆಗ್ ಹೋದಾಗ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ನಾವು ಈ ಮನೇಲಿದ್ದಾಗ ಅವನು ಇಲ್ಲಿಗ್ ಬರ್ತಾ ಇರ್ತಾನೆ. ನಾವ್ ಊರಿಗ್ ಹೋದ ತಕ್ಷಣ ಅವನ್ ಈ ಕಡೆ ತಲೆನೂ ಹಾಕಲ್ವಂತೆ. ಈಗ ನಾವ್ ಮತ್ತೆ ಊರಿಂದ ಬಂದ್ವಲ್ವಾ, ಈಗ ಮತ್ತೆ ಬಂದಿದ್ದಾನೆ. ಏನಿರ್ಬೋದು ಮಾವ? ಅದೆಲ್ಲ ಏನು ಇರಲ್ಲ ಕಣೆ. ಈ ಕೊಂಬೆ ಮುರಿಯೋದಕ್ಕೂ ಕಾಗೆ ಬಂದು ಕೂತ್ಕೊಳ್ಳೋದಕ್ಕೂ ಒಂದೇ ಆಯ್ತು ಅಂತಾರಲ್ಲ, ಆ ತರ ಏನಾರ ಆಗಿರತ್ತೆ ಅಷ್ಟೇ. ಅದ್ ಹೇಗಾಗಿರತ್ತೆ ಮಾವ? ನಾವ್ ಇಲ್ಲಿದ್ದಾಗ ಬರೋದು, ನಾವ್ ಇಲ್ದೇ ಇದ್ದಾಗ ಬರ್ದೇ ಇರೋದು, ಏನೋ ವಿಷಯ ಇರತ್ತೆ ಮಾವ. ಅಚ್ಚು, ನಾವ್ ಈಗ ತಾನೇ ಈ ಮನೆಗ್ ಬಂದಿದೀವಿ. ಆ ಓನರ್ ಮಗನು ಅವನು ಫ್ರೆಂಡ್ಸ್ ಅಂತೆ. ಅವನೇನೋ ಬರ್ತಾನೆ ಹೋಗ್ತಾನೆ. ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಮಾವ, ಆ ಮನುಷ್ಯ ಸರಿ ಇಲ್ಲ ಮಾವ. ಅವನ್ಗೂ ನಮ್ಗೂ ಆಗೋದೇ ಇಲ್ಲ. ಅದ್ ಒಂದೇ ಅಲ್ಲ, ನೀವೇ ಎಷ್ಟೊಂದ್ ಸರಿ ಅವನನ್ನ ಹೊಡೆದಿದ್ದೀರಾ. ಇದೆಲ್ಲ ಅವ್ನ್ ಮನ್ಸಲ್ಲಿ ಇಟ್ಕೊಳ್ದೆ ಇರ್ತಾನಾ? ಸರಿ, ಇವಾಗ ನಾನೇನ್ ಮಾಡ್ಬೇಕು ಅಂತೀಯ? ಮಾವ, ನೀವ್ ಈಗ ತಾನೇ ಸಿಟ್ಟು ಸಿಡ್ಕು ಜಗಳ ಮಾಡೋದನ್ನೆಲ್ಲ ಬಿಟ್ಟು ನಾವು ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇದೀವಿ. ಮತ್ತೆ ಅವನ್ ಜೊತೆ ಏನಾದ್ರೂ ಗಲಾಟೆ ಆಗಿ ಏನಾದ್ರೂ ತೊಂದ್ರೆ ಆಗೋ ಬದಲು ಸುಮ್ನೆ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗೋಣ. ಏಯ್, ಏನೇ ನೀನು ಹುಚ್ಚಿ ತರ ಮಾತಾಡ್ತಿದ್ಯಾ? ಅಯ್ಯ, ಹೂ ಕಣೆ, ನಾನು ಹಿಂಗೆ ಹೇಳೋದ್ ಮರ್ತ್ಬಿಟ್ಟೆ. ಅವತ್ತು ಅವ್ನು ನಮ್ಮ ಮನೆ ಮೆಟ್ಲತ್ರ ನಿಂತಿದ್ದ. ಯಾಕೆ? ಯಾಕಂತೆ? ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ ಅಂತ ಕೇಳಿದೆ. ಅವನ್ ನೋಡಿದ್ರೆ ನಮಗೂ ಅವನಿಗೂ ಏನೋ ಆಗೇ ಇಲ್ಲ ಅನ್ನೋ ತರ ಮಾತಾಡ್ದ. ನನಗನ್ಸೋ ಪ್ರಕಾರ ಅವನಿಂದ ನಮಗೇನ್ ತೊಂದರೆ ಆಗಲ್ಲ ಅಂತ ಅನ್ಸತ್ತೆ. ಅದು ಅಲ್ದೆ ಅಚ್ಚು, ನಾವ್ ಈ ಮನೆಗೆ ಇವಾಗ ತಾನೇ ಬಂದಿದೀವಿ. ತಕ್ಷಣವೇ ಮನೆ ಚೇಂಜ್ ಮಾಡ್ಬೇಕು ಅಂದ್ರೆ ಅದೆಲ್ಲ ಆಗಲ್ಲ. ಅವರಿಬ್ರು ಪಾಪ ಏನೋ ಫ್ರೆಂಡ್ಸ್ ಅಂತೆ. ಬರ್ಲಿ ಹೋಗ್ಲಿ, ನಮಗೆ ಯಾಕೆ? ನೀನೇನೋ ಮಾತಾಡಿ ಇನ್ನೂ ಸಮಸ್ಯೆ ಎಬ್ಬಿಸ್ಬಿಡ್ಬೇಡ. ನಾನೇನಕ್ ಮಾತಾಡಕ್ ಹೋಗ್ಲಿ? ನನ್ಗೇನ್ ಬರೀ ಕೆಲ್ಸ ಇಲ್ವೇನು? ಏನು ಮಾತಾಡ್ಬೇಡ, ಹೀಗೆ ಇದ್ಬಿಡು. ಸರಿ, ನಾನೇನು ಹೊರಡ್ತೀನಿ. ಬಾ, ಬಾಗ್ಲಾಕೋ. ಬಂದೆ ಮಾವ. ಟಾಟಾ.